ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಅವತ್ತು ಬೆಳಿಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 1,00,000 ಜನರ ಮುಂದೆ ನಿಂತು ಭಾಷಣ ಮಾಡಬೇಕಿತ್ತು. ಇಡೀ ವೇದಿಕೆ ಬಹಳ ಅದ್ಭುತವಾಗಿ ರೆಡಿಯಾಗಿತ್ತು. ಕುರ್ಚಿಗಳನ್ನು ಜೋಡಿಸಲಾಗಿತ್ತು, ಬ್ಯಾನರ್ಗಳು ಹಾರಾಡ್ತಾ ಇದ್ವು. ಆದರೆ ಅವತ್ತು ವೇದಿಕೆಯ ಕೆಳಗೆ ಒಬ್ಬ ವ್ಯಕ್ತಿ ಮಂಡಿಯೂರಿ ತೆವಳ್ತಾ ಇದ್ದ. ಅವನ ಕೈಯಲ್ಲಿ ಒಂದು ಸಣ್ಣ ಟಾರ್ಚ್ ಇತ್ತು. ಬಿಳಿ ಕೂದಲು, ಮುಖದ ಮೇಲೆ ಸುಕ್ಕುಗಳು, 78 ವರ್ಷ ವಯಸ್ಸು. ಆದರೆ ಕಣ್ಗಳಲ್ಲಿ ಮಾತ್ರ 30 ವರ್ಷಗಳ ಹಿಂದೆ ಪಾಕಿಸ್ತಾನದ ಬೀದಿಯಲ್ಲಿ ಶತ್ರುಗಳನ್ನು ವಂಚಿಸ್ತಿದ್ದ ಆ ತೇಜಸ್ಸು ಎದ್ದು ಕಾಣಿಸ್ತಾ ಇತ್ತು. ಆತನಿಗವತ್ತು ವೇದಿಕೆಯ ಕೆಳಗಿದ್ದ ಕಬ್ಬಿಣದ ಚೌಕಟ್ಟಿಗೆ ಅಂಟ್ಕೊಂಡಿರೋ ಒಂದು ಪ್ಯಾಕೆಟ್ ಕಾಣಿಸುತ್ತೆ. ಪ್ಯಾಕೆಟ್ನ ಮೇಲೆ ಸಣ್ಣ ಕೆಂಪು ದೀಪ ಒಂದು ಮಿಣುಕ್ತಾ ಇತ್ತು. ಅದರ ಪಕ್ಕದಲ್ಲಿ ಡಿಜಿಟಲ್ ಡಿಸ್ಪ್ಲೇ ಕೂಡ ಇತ್ತು. ಅದರಲ್ಲಿ ಸಂಖ್ಯೆಗಳು ಓಡ್ತಾನೆ ಇದ್ವು. ಅದು ಬಾಂಬ್ ಆಗಿತ್ತು ವೀಕ್ಷಕರೇ. 5 kg RDX. ಅದೇನಾದರೂ ಅವತ್ತು ಸ್ಫೋಟಗೊಂಡಿದ್ರೆ 50 ಮೀಟರ್ ವ್ಯಾಪ್ತಿಯಲ್ಲಿ ಏನೇನೂ ಉಳಿತಾ ಇರಲಿಲ್ಲ. ನೆನಪಿರಲಿ ವೀಕ್ಷಕರೇ, ಮರುದಿನ ಅದೇ ವೇದಿಕೆಯ ಮೇಲೆ ಭಾರತದ ಪ್ರಧಾನಿ ನಿಲ್ಲಬೇಕಿತ್ತು. ಅಲ್ಲೇ ಭಾಷಣ ಕೂಡ ಮಾಡಬೇಕಿತ್ತು. ಅಷ್ಟಕ್ಕೂ ಅಲ್ಲಿ ಬಾಂಬ್ ಮುಂದೆ ಮಂಡಿಯೂರಿ ಕುಳಿತಿದ್ದ ವ್ಯಕ್ತಿ ಯಾವ ಬಾಂಬ್ ನಿಷ್ಕ್ರಿಯ ದಳದ ತಜ್ಞನೂ ಅಲ್ಲ, ಕಮಾಂಡೋ ಕೂಡ ಅಲ್ಲ. ಅವರು ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್. ಬಾಂಬ್ನಲ್ಲಿದ್ದಂತಹ ಟೈಮು ಓಡ್ತಾನೆ ಇತ್ತು. ಮುಂದಿನ 30 ಸೆಕೆಂಡ್ಗಳಲ್ಲಿ ಆ ಬಾಂಬನ್ನು ನಿಷ್ಕ್ರಿಯಗೊಳಿಸಲೇಬೇಕು. ಇಲ್ಲದೆ ಹೋದರೆ ಭಾರತದ ಇತಿಹಾಸವೇ ಬದಲಾಗ್ಬಿಡ್ತಿತ್ತು. ದೇಶ ಇನ್ನೊಬ್ಬ ಪ್ರಧಾನಿಯನ್ನು ಈ ರೀತಿಯ ದುರಂತದಲ್ಲಿ ಕಳೆದುಕೊಳ್ಬೇಕಾಗ್ತಿತ್ತೇನೋ. ಅಷ್ಟಕ್ಕೂ ಈ ಕತೆ ಈ ರಾತ್ರಿಯಿಂದಲೇ ಶುರುವಾಗಿದ್ದಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ 96 ಗಂಟೆಗಳ ಹಿಂದೆ ಹೋಗಬೇಕಾಗುತ್ತೆ. ನವದೆಹಲಿಯ ಸೌತ್ ಬ್ಲಾಕ್ನಲ್ಲಿ ರಾತ್ರಿ 11 ಗಂಟೆ ಆಗಿತ್ತು. ಅಜಿತ್ ದೋವಲ್ ತಮ್ಮ ಕಚೇರಿಯಲ್ಲಿ ಕುಳಿತುಕೊಂಡು ಒಂದು ಸೆಕ್ಯೂರಿಟಿ ರಿಪೋರ್ಟನ್ನು ಓದ್ತಾ ಇದ್ರು. ಆಗ ಅವರ ಮೇಜಿನ ಮೇಲಿದ್ದಂತಹ ಸೆಕ್ಯೂರಿಟಿ ಫೋನು ಮೊಳಗುತ್ತೆ. ಸ್ಕ್ರೀನ್ ಮೇಲೆ ಯಾವುದೇ ಸಂಖ್ಯೆ ಇರಲಿಲ್ಲ, ಬದಲಾಗಿ ರೆಡ್ ಆಲ್ಫಾ ಅನ್ನೋ ಕೋಡು ಮಿಂಚ್ತಾ ಇತ್ತು. ವೀಕ್ಷಕರ, ಭಾರತದ ಭದ್ರತೆಗೆ ನೇರ ಮತ್ತು ತಕ್ಷಣದ ಅಪಾಯ ಇದ್ದಾಗ ಮಾತ್ರ ಈ ಕೋಡು ಬಳಕೆಯಾಗುತ್ತೆ. ದೋವಲ್ ಅವರು ಫೋನ್ ಎತ್ತಿದ ಕೂಡಲೇ ಆ ಕಡೆಯಿಂದ ರಾನ ಭಯೋತ್ಪಾದನಾ ನಿಗ್ರಹ ವಿಭಾಗದ ಮುಖ್ಯಸ್ಥರು ಮಾತನಾಡ್ತಾರೆ. ಸರ್, ಪಾಕಿಸ್ತಾನದಿಂದ ಬರ್ತಿದ್ದಂತಹ ಎನ್ಕ್ರಿಪ್ಟ್ ಮಾಡಿದ ಸಂದೇಶವೊಂದನ್ನು ನಾವು ತಡೆದಿದ್ದೇವೆ. ಪ್ರಧಾನಮಂತ್ರಿಯ ಪ್ರಾಣಕ್ಕೆ ತುಂಬ ಅಪಾಯ ಇದೆ. ಈಗ ನಮ್ಮ ಬಳಿ ಇರೋದು ಕೇವಲ 96 ಗಂಟೆಗಳಷ್ಟೇ ಅಂತ ಹೇಳಿಬಿಟ್ರು. ಅಜಿತ್ ದೋವಲ್ ಅವರು ಟಾರ್ಗೆಟ್ ಏನು ಅಂತ ಕೇಳಿದಾಗ ಪ್ರಧಾನಿಯವರ ಮುಂದಿನ ಸಾರ್ವಜನಿಕ ಕಾರ್ಯಕ್ರಮವೇ ಅವರ ಟಾರ್ಗೆಟ್ ಅಂದುಬಿಟ್ಟಿದ್ರು. ದೋವಲ್ ಅವರು ಫೋನ್ ಕೆಳಗಿಟ್ಟು ಒಮ್ಮೆ ದೀರ್ಘವಾದ ಉಸಿರೆಳೆದುಕೊಂಡು ಕಣ್ಣು ಮುಚ್ಚಿಬಿಟ್ರು. ಅವರ 40 ವರ್ಷಗಳ ಅನುಭವ ಹಾಗೆ ಕಣ್ಣು ಮುಂದೆ ಬಂದೇ ಬಿಡುತ್ತೆ. ಪಾಕಿಸ್ತಾನದಲ್ಲಿ ಮುಸ್ಲಿಂ ಮಕ್ಕಳದಂತಹ ಆ 7 ವರ್ಷಗಳು, ಹಜರತ್ ಬಾಲ್ ದರ್ಗಾದ ಘಟನೆ, ಆಪರೇಷನ್ ಆಕ್ಟೋಪಸ್, ಹೀಗೆ ಪ್ರತಿ ಬಾರಿ ಕೂಡ ಶತ್ರುಗಳು ದೋವಲ್ ಅವರು ಸೋತು ಬಿಡ್ತಾರೆ ಅಂದ್ಕೊಂಡಿದ್ರು. ಆದರೆ ದೋವಲ್ ಅದೆಲ್ಲವನ್ನು ಪ್ರತಿ ಸಲ ಸುಳ್ಳು ಮಾಡ್ತಾರೆ. ಆದರೆ ಈ ಬಾರಿ ಅಪಾಯ ಬಹಳ ಹತ್ತಿರದಲ್ಲಿತ್ತು. ಜೊತೆಗೆ ಈ ಸಲ ಟಾರ್ಗೆಟ್ ಆಗಿದ್ದು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು. ದೋವಲ್ ಅವರು ತಕ್ಷಣವೇ ಒಂದು ಎಮರ್ಜೆನ್ಸಿ ಸಭೆಯನ್ನು ಕರೀತಾರೆ. ರಾವ್ ಮುಖ್ಯಸ್ಥರು ಎಲ್ಲವನ್ನ ವಿವರವಾಗಿ ಹೇಳ್ತಾರೆ. ದುಬೈನಲ್ಲಿ ಪಾಕಿಸ್ತಾನಿ ಮೂಲದ ರಶೀದ್ ಮಲಿಕ್ ಅನ್ನೋನು ISI ಹ್ಯಾಂಡ್ಲರ್ ಜೊತೆ ಸಭೆಯನ್ನು ನಡೆಸಿ ಪ್ಯಾಕೇಜ್ ಸಿದ್ಧ ಮಾಡ್ಕೊಂಡಿದ್ದಾನೆ. ಗುರಿ ಹೈ ವ್ಯಾಲ್ಯೂ ಲೊಕೇಶನ್ ಅನ್ನೋ ಸಂದೇಶವನ್ನು ರವಾನಿಸಿದ್ದಾನೆ. ಆ ಹೈ ವ್ಯಾಲ್ಯೂ ಟಾರ್ಗೆಟ್ ಮತ್ತಾರೂ ಅಲ್ಲ, ಇಂದೋರ್ನಲ್ಲಿ ನಡೀತಾ ಇರುವಂತಹ ಪ್ರಧಾನಿಯವರ ಕಾರ್ಯಕ್ರಮವೇ ಆಗಿತ್ತು ಅಂತ ಹೇಳ್ತಾರೆ. ಇದನ್ನು ಕೇಳಿದ ಕೂಡಲೇ SPG ನಿರ್ದೇಶಕರು, ಸರಿ ಹಾಗಾದರೆ ಈ ಕಾರ್ಯಕ್ರಮವನ್ನು ಈಗಲೇ ರದ್ದು ಮಾಡಿಬಿಡೋಣ ಅಂತ ಸಲಹೆಯನ್ನು ಕೊಡ್ತಾರೆ. ಆದರೆ ದೋವಲ್ ಅವರು ನೇರವಾಗಿ ಅವರ ಕಣ್ಣುಗಳನ್ನು ನೋಡಿ ಹೇಳ್ತಾರೆ, ನರೇಂದ್ರ ಮೋದಿ ಅವರು ಯಾವತ್ತೂ ಅಪಾಯಕ್ಕೆ ಹೆದರೋರಲ್ಲ, ಹಿಂದೆ ಸರಿಯೋ ಮಾತೂ ಇಲ್ಲ. ಒಂದು ವೇಳೆ ನಾನೇನಾದರೂ ಅವ್ರ ಹತ್ರ ಹೋಗಿ ಕಾರ್ಯಕ್ರಮವನ್ನು ರದ್ದುಗೊಳಿಸಿ ಅಂದರೆ ಆಗ ಮೋದಿಜಿ ಹೇಳ್ತಾರೆ, ದೋವಲ್ ಅವರೇ, ನಿಮಗೆ ನಿಮ್ಮ ತಂಡದ ಮೇಲೆ ನಂಬಿಕೆ ಇಲ್ವಾ ಅಂತ.
ಸೊ ಕಾರ್ಯಕ್ರಮ ನಡೀಲೇಬೇಕು. ಪ್ರಧಾನಿ ಸುರಕ್ಷಿತವಾಗಿ ಹೋಗಿ ಬರ್ತಾರೆ, ಇದು ನಮ್ಮ ಜವಾಬ್ದಾರಿ ಅಂತ ದೋವಲ್ ಉತ್ತರಿಸ್ತಾರೆ. ದೋವಲ್ ಅವರು ಕೂಡಲೇ ಕೇವಲ 8 ಜನರ ಸೆಲ್ 0 ಅನ್ನೋ ರಹಸ್ಯ ತಂಡವನ್ನು ರಚನೆ ಮಾಡ್ತಾರೆ. ಇದರ ಯಾವುದೇ ಅಧಿಕೃತ ದಾಖಲೆಗಳಿರಲಿಲ್ಲ. ರಶೀದ್ ಮಲಿಕ್ನ ಫೋನ್ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಆತ ಇಂದೋರ್ ಪೊಲೀಸರ ಸಬ್ ಇನ್ಸ್ಪೆಕ್ಟರ್ ಅಕ್ರಮ್ ಶೇಖ್ ಅನ್ನೋನಿಗೆ ಸಂಪರ್ಕದಲ್ಲಿದ್ದಾನೆ ಅನ್ನೋ ಆಘಾತಕಾರಿ ವಿಷಯ ತಿಳಿಯುತ್ತೆ. 18 ವರ್ಷಗಳ ಸೇವೆ ಸಲ್ಲಿಸಿದ ಕ್ಲೀನ್ ರೆಕಾರ್ಡ್ ಹೊಂದಿದ್ದ ಅಕ್ರಮ್ ಪ್ರಧಾನಿಯವರ ಭದ್ರತಾ ತಂಡದ ಭಾಗ ಕೂಡ ಆಗಿದ್ದ. ಸಿಸ್ಟಮ್ನ ಒಳಗಿರುವಂತಹ ಶತ್ರು ಅತೀ ದೊಡ್ಡ ಅಪಾಯ ಅಂತ ದೋವಲ್ ಅವ್ರಿಗೆ ಚೆನ್ನಾಗಿ ತಿಳಿದಿತ್ತು. ದೋವಲ್ ಅವರು ಅಕ್ರಮ್ನನ್ನು ತಕ್ಷಣ ಬಂಧಿಸುವ ಬದಲು ಆತನನ್ನು ಹಿಂಬಾಲಿಸುವ ಕೆಲಸ ಮಾಡ್ತಾರೆ. ಸೊ ಅವರ ಪ್ಲಾನ್ ಏನಾಗಿತ್ತು ಅಂದರೆ ಇದರಿಂದ ಇಡೀ ಜಾಲವನ್ನು ಕೂಡ ಪತ್ತೆ ಹಚ್ಚಬಹುದು ಅನ್ನೋದು. ನಂತರ ಆತನ ಫೋನ್ ಮತ್ತು ಬೈಕ್ ಮೇಲೆ ಕಣ್ಗಾವಲಿಡಲಾಗುತ್ತೆ. IB ಏಜೆಂಟ್ ಒಬ್ಬರು ಅಕ್ರಮ್ನ ಮನೆ ಮುಂದೆ ಚಹಾ ಮಾರುವವನ ವೇಷದಲ್ಲಿ ನಿಂತು ಪ್ರತಿ ಕ್ಷಣದ ಮಾಹಿತಿಯನ್ನು ನೀಡ್ತಾ ಇದ್ರು. 2ನೇ ದಿನ ಅಕ್ರಮ್ ಒಂದು ತಪ್ಪು ಮಾಡಿಬಿಟ್ಟಿದ್ದ. ಆತ ಕಳುಹಿಸಿದ ಸಂದೇಶದಿಂದ ಬಾಂಬನ್ನು ವೇದಿಕೆಯ ಕೆಳಗಿಡಲಾಗುತ್ತೆ ಅನ್ನೋದನ್ನು ದೋವಲ್ ಅವರು ಅರ್ಥ ಮಾಡ್ಕೊಂಡ್ಬಿಟ್ರು. 3ನೇ ದಿನ ದೋವಲ್ ಅವರು ಸ್ವತಃ ಇಂದೋರಿಗೆ ತಲುಪ್ತಾರೆ. ಅಕ್ರಮ್ ಹಳೆಯ ಗೋದಾಮೊಂದರಿಂದ ಚೀಲವೊಂದನ್ನು ತಂದಿದ್ದು ಅಲ್ಲಿ ವರದಿಯಾಗುತ್ತೆ. ಇಲ್ಲಿ ದೋವಲ್ ಅವರ ಯೋಜನೆ ಸ್ಪಷ್ಟವಾಗಿತ್ತು. ಮೊದಲು ಅಕ್ರಮ್ ಬಾಂಬ್ ಇಡಲಿ, ಅದನ್ನು ಆಮೇಲೆ ನಾವು ನಿಷ್ಕ್ರಿಯಗೊಳಿಸೋಣ. ಅದಾದ ನಂತರ ಅಕ್ರಮ್ನನ್ನು ಬಂಧಿಸಬೇಕು ಮತ್ತು ಇಡೀ ಜಾಲವನ್ನು ಕಿತ್ತು ಹಾಕಬೇಕು ಅನ್ನೋದು. ಆದರೆ ಇದರಲ್ಲಿ ದೊಡ್ಡ ಅಪಾಯ ಕೂಡ ಇತ್ತು. ಕಾರ್ಯಕ್ರಮದ ಹಿಂದಿನ ರಾತ್ರಿ ಇಂದೋರ್ ಮೈದಾನದಲ್ಲಿ ಎಲ್ಲವೂ ಸಾಮಾನ್ಯವಾಗೇ ಇತ್ತು. ಸೆಲ್ 0 ತಂಡದ ಸದಸ್ಯರು ಕಾರ್ಮಿಕರು, ಎಲೆಕ್ಟ್ರಿಷಿಯನ್ಗಳ ವೇಷದಲ್ಲಿ ಇಡೀ ಕಾರ್ಯಕ್ರಮದಲ್ಲಿ ತುಂಬಿಕೊಳ್ತಾರೆ. ಮೇಜರ್ ಅನಿರುದ್ಧ್ ಚೌಹಾಣ್ ಅನ್ನೋ ಬಾಂಬ್ ತಜ್ಞರು ಕ್ಯಾಮ್ರಾಮನ್ ವೇಷದಲ್ಲಿದ್ದರು. ರಾತ್ರಿ 1:10 ಅಕ್ರಮ್ ಶೇಖ್ ತನ್ನ ಬೈಕ್ನಲ್ಲಿ ಬಂದು ಪೊಲೀಸ್ ಸಮವಸ್ತ್ರದ ಪ್ರಭಾವದಿಂದ ಸುಲಭವಾಗಿ ಒಳಗೆ ಹೋಗ್ತಾನೆ. ವೇದಿಕೆಯ ಕೆಳಗೆ ಹೋಗಿ 5 kg RDX ಮತ್ತು ಟೈಮರನ್ನು ಅಲ್ಲಿ ಸೆಟ್ ಮಾಡ್ತಾನೆ. ಆತ ಮಧ್ಯಾಹ್ನ 12:45 ಅಂದರೆ ಪ್ರಧಾನಿ ಭಾಷಣ ಮಾಡುವ ಸಮಯಕ್ಕೆ ಸ್ಫೋಟ ಆಗುವಂತೆ ಟೈಮರನ್ನು ಸೆಟ್ ಮಾಡಿಕೊಂಡಿದ್ದ. ಅಕ್ರಮ್ ಹೊರಗೆ ಬರ್ತಿದ್ದಂಗೆ ದೋವಲ್ ಮತ್ತು ಮೇಜರ್ ಚೌಹಾಣ್ ವೇದಿಕೆಯ ಕೆಳಗೆ ನುಗ್ಗೇ ಬಿಟ್ರು. ಅಲ್ಲಿಗೆ ತಲುಪ್ತಿದ್ದಂಗೆ ಅವ್ರಿಗೆ ಕಂಡಿದ್ದು ಭಯಾನಕ ದೃಶ್ಯ. ಟೈಮರ್ನಲ್ಲಿ ಕೇವಲ 30 ಸೆಕೆಂಡ್ಗಳು ಮಾತ್ರ ಉಳಿದಿದ್ವು. ಅಕ್ರಮ್ ಬೂಬಿ ಟ್ರ್ಯಾಪನ್ನು ಅಳವಡಿಸಿದ್ದ. ಬಾಂಬ್ ಮುಟ್ಟಿದ ಕೂಡಲೇ ಟೈಮರ್ ಸಕ್ರಿಯಗೊಂಡಿತ್ತು. ಓಡ್ ಹೋಗೋದಕ್ಕೆ ಸಮಯ ಇರಲೇ ಇಲ್ಲ. ದೋವಲ್ ಹೇಳ್ತಾರೆ, ಮೇಜರ್ ನನ್ನನ್ನು ನೋಡಬೇಡಿ, ಬಾಂಬ್ ನೋಡಿ. ಕೇವಲ 10 ಸೆಕೆಂಡ್ಗಳು ಬಾಕಿ ಇದ್ದಾಗ ಮೇಜರ್ ಚೌಹಾಣ್ ಕೆಂಪು ತಂತಿಯನ್ನು ಕತ್ತರಿಸೇ ಬಿಟ್ರು. ಟೈಮರ್ ನಿಂತು ಹೋಗುತ್ತೆ. ನಂತರ ಹಸಿರು ತಂತಿಯನ್ನು ಕತ್ತರಿಸಿ ಡಿಟೋನೇಟರನ್ನು ಬೇರ್ಪಡಿಸ್ತಾರೆ. ಪ್ಯಾಕೇಜ್ ನ್ಯೂಟ್ರಲೈಸ್ಡ್ ಅನ್ನೋ ಸಂದೇಶ ವೈರ್ಲೆಸ್ನಲ್ಲಿ ಕೇಳಿಸುತ್ತೆ. ತಕ್ಷಣವೇ ಕಾರ್ಯಾಚರಣೆ ಶುರುವಾಗಿ ಅಕ್ರಮ್ ಮತ್ತು ಇತರ ಸ್ಲೀಪರ್ ಸೆಲ್ ಸದಸ್ಯರನ್ನು ಬಂಧಿಸಲಾಯಿತು. ಮರುದಿನ ಪ್ರಧಾನಿ ಮೋದಿಜಿ ವೇದಿಕೆಯ ಮೇಲೆ ಭಾಷಣ ಮಾಡ್ತಾರೆ. ಜನ ಚಪ್ಪಾಳೆ ಕೂಡ ತರ್ತಾರೆ. ಆದರೆ ಆ ವೇದಿಕೆಯ ಕೆಳಗೆ ನಡೆದಿದ್ದ ಘೋರ ಅಪಾಯದ ಬಗ್ಗೆ ಯಾರಿಗೂ ತಿಳಿದಿರಲಿಲ್ಲ. ದೋವಲ್ ದೂರದಲ್ಲಿ ನಿಂತು ಎಲ್ಲವನ್ನ ನೋಡ್ತಾ ಇದ್ರು. ಈ ಕಾರ್ಯಾಚರಣೆ ಯಾವತ್ತೂ ಎಲ್ಲೂ ಕೂಡ ಸುದ್ದಿ ಆಗಲೇ ಇಲ್ಲ. ಯಾಕಂದರೆ ಕೆಲವು ಆಪರೇಷನ್ಗಳು ಅಷ್ಟು ರಹಸ್ಯವಾಗಿರುತ್ತೆ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.